ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಅಸೂರ್ನ ಹಿಂದಿನ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೋಡದೇ ಇದ್ರೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಚಾನಲ್ಗೆ ಹೋಗಿ ನೋಡಬಹುದು. ಅಂಡ್ ಹಿಂದಿನ ಪಾರ್ಟ್ನಲ್ಲಿ ನೀವು ನೋಡಿದಾಗೆ ಡಾಕ್ಟರ್ ಧನಂಜಯನ ಮರ್ಡರರ್ ಅಂತ ಅರೆಸ್ಟ್ ಮಾಡಿದ್ರು. ಮತ್ತೆ ಇಲ್ಲಿ ಯಾರೋ ಮಾನಿಟರ್ ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು ಅವರು ಅರೆಸ್ಟ್ ಆಗೋದನ್ನ. ಅಂಡ್ ಇವಾಗ ಪಾರ್ಟ್ 2. 18 ವರ್ಷದ ಹಿಂದೆ ಈ ಹುಡುಗನ ಸ್ಕೂಲ್ ಸೇರ್ಸೋಕೆ ಅವ್ರ ಅಜ್ಜ ಕರ್ಕೊಂಡ್ ಬಂದಿದ್ರು. ಇವನ ಹೆಸರು ಶುಭಮ್. ನಿಮ್ಗೆ ಗೊತ್ತಿರಬೇಕು, ಒಂದೇಳೆ ಹಿಂದಿನ ಪಾರ್ಟ್ನ ನೋಡದೇ ಇದ್ರೆ ಹೋಗಿ ನೋಡ್ಕೊ ಬನ್ನಿ ಅಂತ ಅದಕ್ಕೆ ಹೇಳಿದ್ದು. ಸೊ ಪ್ರಿನ್ಸಿಪಲ್ ಒಂದು ಬುಕ್ ನ ಕೊಡ್ತಾರೆ ಓದೋಕೆ. ಬಿಕಾಸ್ ಅಡ್ಮಿಷನ್ ಮಾಡಿಸ್ಕೊಳ್ಬೇಕು ಅಂದ್ರೆ ಓದ್ಬೇಕು. ಬಟ್ ಅದಂತೂ ಇಂಗ್ಲಿಷ್ ನಲ್ಲಿ ಇರುತ್ತೆ. ಹುಡುಗ ಮುಚ್ತಾನೆ ಬುಕ್ನ ಅಂಡ್ ಮುಂದಿಡ್ತಾನೆ. ಇದನ್ನ ನೋಡಿ ಪ್ರಿನ್ಸಿಪಲ್ ಹೇಳ್ತಾರೆ ಇವನ್ಗಂತೂ ಓದೋ ಮನ್ಸೇ ಇಲ್ಲ ಅಂತ. Bipolar disorder, manic depression is a mental disorder that is ಓಕೆ ಅಂದ್ರೆ ಇವನು ಜಸ್ಟ್ ಪೇಜ್ ನೋಡಿ ಎಲ್ಲ ನೆನ್ಪು ಮಾಡ್ಕೊಂಡ. ಸೊ ಈ ಪ್ರಿನ್ಸಿಪಲ್ ಇವನ IQ ಟೆಸ್ಟ್ ಮಾಡ್ತಾರೆ. ಮತ್ತೆ ಇವನ IQ ಆಗಿರುತ್ತೆ 149. ಸೊ ಶುಭ್ಗೆ ಹೈಪರ್ ಲೆಕ್ಸಿಯಾ ಇದೆ. ಇದು ಒಂದು ಕಂಡೀಷನ್. ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಂಡ್ ಫಿಲಾಸಫರ್ಸ್ ನಲ್ಲಿ ಇದು ಇತ್ತು. ಇಂಥವರು ಮನ್ಸು ಮಾಡಿದ್ರೆ ಜಗತ್ತನ್ನ ಉದ್ಧಾರ ಅಥವಾ ವಿನಾಶ ಮಾಡಬಹುದು ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಮತ್ತೆ ಅಲ್ಲಿಗೆ ಸೀನ್ ಕಟ್. ಇದು ಪ್ರೆಸೆಂಟ್ ಡೇ. ಇಲ್ಲಿ ನಿಖಿಲ್ನ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಅವನು ಎಚ್ಚರ ಆಗ್ತಾನೆ. ನೋಡಿದ್ರೆ ಅದು 3 ಜಾಗದ ಕೋಆರ್ಡಿನೇಟ್ಸ್ ಆಗಿರುತ್ತೆ. ವಾಟ್ ದ ಹೆಲ್ ಅಂದ್ರೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಯ್ತಾ? ಸೊ ನಿಖಿಲ್ ಕಾಲ್ ಮಾಡ್ತಾನೆ ಲೋಲಾರ್ಗೆ ಅಂಡ್ ಎಲ್ಲ ಬರ್ತಾರೆ CBIಗೆ ಕೋಆರ್ಡಿನೇಟ್ಸ್ ಯಾವ ಜಾಗದ್ದು ಅಂತ ನೋಡೋಕೆ. ಮತ್ತೆ ನುಸ್ರತ್ ಕೂಡ ಬರ್ತಾಳೆ. ಸೊ ಫಸ್ಟ್ ಲೊಕೇಶನ್ ಕಲ್ಕತ್ತಾದ ಸಾಲ್ಟ್ ಲೇಕ್ ನ ಹತ್ರ ಅಂಡ್ ಸೆಕೆಂಡ್ ಲೊಕೇಶನ್ ಗುಡ್ಗಾಂವ್ ನ ಸಿಕಂದರ್ಪುರ್. ಮತ್ತೆ ಥರ್ಡ್ ಲೊಕೇಶನ್ ಡೆಲ್ಲಿ ಮಾರ್ಕೆಟ್ ನ ಮಧ್ಯದಲ್ಲಿ ಯಾವ್ದೋ ತಗಡ್ ಸೀರಿಯಲ್ ಕಿಲ್ಲರ್ ಗುರು ಇವನು. ಅಂಡ್ ಇಲ್ಲಿ ಡಾಕ್ಟರ್ ಧನಂಜಯ್ನ ಜೈಲ್ಗೆ ಕರ್ಕೊಂಡು ಬಂದ್ರು. ಎಲ್ಲ ಕಡೆ ಕ್ರಿಮಿನಲ್ಸ್. ಮತ್ತೆ ಈ ಕ್ರಿಮಿನಲ್ಸ್ ನ ಧನಂಜಯನ ಹಿಡಿದಿರೋದು. ಅವ್ರು ಮಾಡಿರೋ ಕ್ರೈಮ್ ನ ಸಾಲ್ವ್ ಮಾಡಿದ್ದು. ಅಂಡ್ ಇಲ್ಲಿ ಕೋಲ್ಕತ್ತಾದಲ್ಲಿ ಆಲ್ರೆಡಿ ಮರ್ಡರ್ ಆಗೋಗಿದೆ. ಕಾರ್ನಲ್ಲೇ ವಿಕ್ಟಿಮ್ಸ್ ಹತ್ತಿದ್ದಾನೆ. ಲಂಗ್ಸ್ ನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ತುಂಬಿತ್ತು. ಮತ್ತೆ ಯಾರೋ ಎಕ್ಸಾಸ್ಟ್ ಪೈಪ್ ನಿಂದ ಟೆಂಪರ್ ಮಾಡಿದ್ದು. ಅದರಿಂದಾನೇ ಕಾರ್ ನಲ್ಲಿ ಗ್ಯಾಸ್ ನ ಲೆವೆಲ್ ಹೆಚ್ಚಾಗಿತ್ತು. ಆದ್ರೆ ಕಾರ್ ನ ವಿಂಡೋ ಇಂದ ಗ್ಯಾಸ್ ಹೊರಗೆ ಹೋಗಬಹುದಿತ್ತು. ಬಟ್ ಕಿಲ್ಲರ್ ಕಾರ್ ನ ಲಾಕ್ ಕೂಡ ಹ್ಯಾಕ್ ಮಾಡಿದ. ಸೊ ಗ್ಯಾಸ್ ಮತ್ತೆ ವಿಕ್ಟಿಮ್ ಇಬ್ರು ಕಾರ್ ನಲ್ಲಿ ಸಿಕ್ಬಿದ್ರು ಅಂಡ್ ವಿಕ್ಟಿಮ್ ಸತ್ತ. ಮತ್ತೆ ಸಿಕಂದರ್ಪುರ್ ಗುಡ್ಗಾಂವ್ ನಲ್ಲಿ ಏನಾಗಿದೆ ಹಾಗಿದ್ರೆ? ಸೊ ಅಲ್ಲಿಂದ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡೋಕೆ ಬಂದಿದ್ದಾರೆ. ಅಂಡ್ ಇಲ್ಲಿ ಸ್ಮಶಾನ ಇದೆ. ಮತ್ತೆ ಅಲ್ಲೇ ಡೆಡ್ ಬಾಡಿನ ಬಚ್ಚಿಟ್ಟಿರ್ಬೋದು ಕಿಲ್ಲರ್. ಮತ್ತೆ ಥರ್ಡ್ ಲೊಕೇಶನ್ ಕೀರ್ತಿ ನಗರ್ ಡೆಲ್ಲಿಯಲ್ಲಿ ಒಂದು ಗೋಡೌನ್ ನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಒಂದು ರೂಮ್ ನಲ್ಲಿ ಲ್ಯಾಪ್ಟಾಪ್ ಇದೆ, ಡೆಸ್ಕ್ ಇದೆ, ಫೋಟೋ ಇದೆ, ಹಾಗೆ ಅಲ್ಲಿ ಕಾಫಿನ್ ಕೂಡ ಇದೆ. ಸೊ ಅವರು ಓಪನ್ ಮಾಡ್ತಾರೆ ಅಂಡ್ ಅದು ಖಾಲಿ ಇದೆ. ಏಪ್ರಿಲ್ ಫೂಲ್ ಗಾಯ್ಸ್. ಎಲ್ಲ ಕಡೆ ಚೆಕ್ ಮಾಡಿದ್ರು ಬಟ್ ಇಲ್ಲಂತೂ ಏನೂ ಸಿಗ್ಲಿಲ್ಲ. ಅಂಡ್ ಇಲ್ಲಿ ಧನಂಜಯ್ ರಾಜ್ಪೂತ್ ಜೈಲಲ್ಲಿ ಊಟ ಮಾಡೋ ಕೂತಾಗ ಒಂದು ಕ್ರಿಮಿನಲ್ ಬರ್ತಾನೆ. ಹೆಲೋ ಧನಂಜಯ್ ರಾಜ್ಪೂತ್. ತುಂಬಾ ಹಸಿವಾಗ್ತಿರ್ಬೇಕು ಅಲ್ವಾ? ನದೀಮ್ ವಿಕ್ರಮ್ ನನ್ನ ಹೆಸರು, ನೆನ್ಪಿರ್ಬೇಕು. ಫೆಬ್ರವರಿ 2013 ಸೆಕ್ಟರ್ 56 ನೋಯ್ಡಾದಲ್ಲಿ ನೀನು ನನ್ನನ್ನು ಸಾಯಿಸಿದ್ದ ಅಲ್ವಾ? ಸೊ ಇಲ್ಲಿ ನಿಖಿಲ್ಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ ನಯನ, ಅಂದ್ರೆ ಇವನ ವೈಫು. ಅಂಡ್ ಅವಳು ಇಂಡಿಯಾ ಬರ್ತಾ ಇದ್ದಾಳೆ. ಮತ್ತೆ ಅವಳ ಥಮ್ ಸ್ವಲ್ಪ ಕಟ್ ಆಗಿದೆ ಮತ್ತೆ ಬ್ಯಾಂಡೇಜ್ ಇದೆ. ಓಕೆ ಬಟ್ ನಿಖಿಲ್ ಓಡ್ ಬರ್ತಾನೆ ಅವನ್ ಕ್ಯಾಬಿನ್ಗೆ. ಅಂಡ್ ಹಿಂದಿನ ಎಪಿಸೋಡ್ ನ ವಿಕ್ಟಿಮ್ ಲಾಲ್ ತಂತಾರ ಯೂಸ್ ಮಾಡಿರೋ ಕ್ಯಾಶ್ ನ ಕೇಳ್ತಾನೆ. ಆದ್ರೆ ಯಾಕಂದ್ರೆ ಇದನ್ನ ಮತ್ತೆ ಲ್ಯಾಬ್ಗೆ ಕಳ್ಸೋಕೆ ಹೇಳ್ತಾರೆ. ಪ್ರತಿ ಬಂಡಲ್ ನ ಫಿಂಗರ್ ಪ್ರಿಂಟ್ಸ್ ನ ಟಾಪ್ ಮತ್ತೆ ಬಾಟಮ್ ನ ಪರ್ಫೆಕ್ಟ್ ಆಗಿ ಸ್ಕ್ಯಾನ್ ಮಾಡೋಕೆ. ಅಂಡ್ ಲೋಲಾರ್ಕ್ ಮತ್ತೆ ನಿಖಿಲ್ ಬರ್ತಾರೆ ಕೀರ್ತಿ ನಗರ್ ದೆಹಲಿಯ ಗೋಡೌನ್ಗೆ. ಮತ್ತೆ ಅವರು ರೂಮ್ಗೆ ಬರ್ತಾರೆ. ಸೊ ಅಲ್ಲಿ ಲ್ಯಾಪ್ಟಾಪ್ ಲಾಕ್ ಆಗಿದೆ. ಒದ್ದಂತೂ ಅನ್ಲಾಕ್ ಮಾಡೋಕ್ಕಾಗಲ್ಲ. ಟೈಮ್ ಹಿಡಿಯುತ್ತೆ ಪಾಸ್ವರ್ಡ್ ನ ಬ್ರೇಕ್ ಮಾಡೋಕೆ. ಮತ್ತೆ ನಿಖಿಲ್ ನೋಡ್ತಾನೆ ಅಲ್ಲೇ ಲೋಲಾರ್ಕ್ ನ ಹಿಂದೆ ಇರೋ ಟೈಮರ್ ನ 9 ಗಂಟೆ ಮತ್ತೆ 5 ನಿಮಿಷ ಜಾರ್ತಾ ಇದೆ. ಸೊ ಈ ಶಾಪ್ ಜಾರ್ಜ್ ಬ್ಯಾಸ್ಟಿಯನ್ ಹೆಸರಲ್ಲಿರೋದು. ಜನರೇಷನ್ಸ್ ನಿಂದ ಈ ಜಾಗ ಪಾಸ್ ಆಗ್ತಾ ಬಂದಿದೆ. ಸೊ ಲೋಲಾರ್ಕ್ ಹೋಗ್ತಾನೆ ಜಾರ್ಜ್ ನ ಹುಡ್ಕೋಕೆ. ಮತ್ತೆ ನಿಖಿಲ್ ಬಂದ ಸ್ಮಶಾನದ ಹತ್ರ. ಅಂಡ್ ಈ ಸ್ಮಶಾನ 2 ವರ್ಷದಿಂದ ಬಂದಾಗಿದೆ. ಮತ್ತೆ ಇಲ್ಲಿ ಯಾವ್ದು ಬಾಡಿನ ಹೂತಾಕಲ್ಲ. ಸೊ ನಿಖಿಲ್ ವಾಪಸ್ ಹೋಗ್ತಾನೆ. ಮತ್ತೆ ನಾಯಿ ಕಾರ್ನ ನೋಡಿ ಯಾಕೆ ಬೊಗಳ್ತಾ ಇದೆ. ಸೊ ಲೋಲಾರ್ಕ್ ನ ಹತ್ರ ಬಂದಾಗ ಜಾರ್ಜ್ ನ ವೈಫ್ ನಿಂದ ಗೊತ್ತಾಗಿತ್ತು ಜಾರ್ಜ್ ನಿನ್ನೆಯಿಂದ ಮನೆಗೆ ಬರ್ಲಿಲ್ಲ. ಆದ್ರೆ ಅವನಿಗೆ ತುಂಬಾ ಸಲ ಮಾಡಿದ್ದು. ಸೊ ಇದು ಅವನಿಗೆ ಕಾಮನ್. ಮತ್ತೆ ರಸೂಲ್ ಹೇಳ್ತಾನೆ ಜಾರ್ಜ್ ನ ಲಾಸ್ಟ್ ಫೋನ್ ಕಾಲ್ ಗುರ್ಗಾಂವ್ ನ ಸ್ಮಶಾನದಿಂದ ಬಂದಿತ್ತು. ಅಂದ್ರೆ ಜಾರ್ಜ್ ತಾನೇ ಮಾಡಿರೋ ಕಾಫಿನ ಒಳಗಿರ್ಬೋದಾ? ಸೊ ಅವರು ಇಳಿತಾರೆ ಅಂಡ್ ಹೋಗ್ತಾ ಇದ್ದಾರೆ. ಆ ನಾಯಿಗೆ ಹೋಗ್ತಾ ಇತ್ತಲ್ಲ ಆ ಕಾರ್ನ ಹತ್ರ. ಈ ಬ್ರಹ್ಮಾಂಡದಲ್ಲಿ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಯಾವುದು ನಮಗೆ ಕಾಣಿಸುತ್ತೋ ಅದು ಮತ್ತೆ ಯಾವುದು ಕಾಣಿಸಲ್ವೋ ಅದು ಕೂಡ. ಕರ್ಮನ ಕನೆಕ್ಷನ್ ನಿಂದ ನೀವು ಪೂರ್ತಿ ಬ್ರಹ್ಮಾಂಡದೊಂದಿಗೆ ಕನೆಕ್ಟ್ ಆಗಿದ್ದೀರಾ. ನಿಮ್ಮ ಪಾಪ ಪುಣ್ಯ ಎಲ್ಲ ಕರ್ಮಗಳ ಎನರ್ಜಿ ಒಂದು ವೈಬ್ರೇಷನ್ ನ ಹುಟ್ಟಾಕುತ್ತೆ. ಮತ್ತೆ ಆ ವೈಬ್ರೇಷನ್ ಆಟಮ್ಸ್ ಪೂರ್ತಿ ಬ್ರಹ್ಮಾಂಡದ ವೈಬ್ರೇಷನ್ಗೆ ಸೇರುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಕಾಸ್ಮಿಕ್ ಕಾನ್ಶಿಯಸ್ ನ ಜೊತೆ ಸೇರುತ್ತೆ. ಕರ್ಮಗಳಿಂದ ಯಾರು ತಪ್ಪಿಸ್ಕೊಳ್ಳೋಕಾಗಲ್ಲ. ಯಾಕಂದ್ರೆ ಇದು ಕ್ರೂರ ಯಥಾರ್ಥ ಮತ್ತೆ ಸ್ಥಿರ ಸತ್ಯ. ನಿಮ್ಗೆ ಬೇಕೋ ಬೇಡವೋ ಆದ್ರೆ ಎಲ್ಲ ಕನೆಕ್ಟ್ ಆಗಿದೆ. ಕರ್ಮನ ಕನೆಕ್ಷನ್ ನಿಂದ ನೀವು ಪೂರ್ತಿ ಕಾಸ್ಮೋಸ್ ನೊಂದಿಗೆ ಸೇರಿದ್ದೀರಾ. ಬಾಕಿ ನೀವು ಅದನ್ನ ನೋಡ್ತಿರೋ ಅಥವಾ ಇಲ್ವೋ.
ಸೊ ಕಾರ್ ಡೋರ್ನ ಓಪನ್ ಮಾಡ್ತಾರೆ, ಬಟ್ ಯಾರೂ ಇಲ್ಲ. ಕಾರ್ ಬ್ಯಾಗ್ನಲ್ಲಿ ಯಾರು ಇರ್ಬೋದು. ಸೊ ಕಾರ್ ಬ್ಯಾಗ್ನ ಓಪನ್ ಮಾಡ್ತಾರೆ, ಮತ್ತು ಅಲ್ಲಿರ್ತಾನೆ ಜಾರ್ಜ್. ಮತ್ತು ಜಾರ್ಜ್ನ ಏಳಿಸ್ತಾರೆ. ಹಲೋ ನಿಖಿಲ್, ತುಂಬ ಇಂಪಾರ್ಟೆಂಟ್ ವಿಷಯ, ಮಾಡಬೇಡ ನಿಖಿಲ್, ನಾನು ಹೇಳೋದು ಕೇಳು, ಇದೆಲ್ಲ ಟ್ರ್ಯಾಪ್ ನಿಖಿಲ್, ಆ ಕಿಲ್ಲರ್ ನಿನ್ನ. ಜಾರ್ಜ್ ಎದ್ದ ಫೈನಲಿ. ಜಾರ್ಜ್, ನಾನು ನೋಡಿದ್ದೆ ಆ ಡೆವಿಲ್ನ, ಆ ಮಾಸ್ಕ್. ನಾನು ಹಿಂದಿನ ವಾರ ಈವ್ನಿಂಗಲ್ಲಿ ಕಾಫಿ ಡೆಲಿವರಿ ಮಾಡೋಕ್ಕೆ ತಯಾರಾಗಿದ್ದೆ, ಆ್ಯಂಡ್ ಅವನು ಇದಕ್ಕಿದ್ದಂಗೆ ಬಂದ್ಬಿಟ್ಟ. ಮತ್ತೆ ಹೇಳ್ದ, ನಾನು ಹೇಳಿರೋ ಕೆಲಸ ಮಾಡದೇ ಇದ್ರೆ ನಿನ್ನ ಫ್ಯಾಮಿಲಿನ ಮುಗಿಸ್ಬಿಡ್ತೀನಿ ಅಂತ. ಆ್ಯಂಡ್ ಅವನು ಬದುಕಿದ್ದವನ ಕಾಫಿನಲ್ಲಿ ಮುಚ್ಚಿಬಿಟ್ಟ. ಮತ್ತೆ ನನ್ನ ಪ್ರಜ್ಞೆ ತಪ್ಪೋಯ್ತು. ಓ ನೋ, ಅಂದರೆ ಕಾಫಿನಲ್ಲಿ ಆಕ್ಸಿಜನ್ ಮುಗಿಯೋಕ್ಕೂ ಮುಂಚೆ ಹೋಗಬೇಕು, ಮತ್ತೆ ಅಲ್ಲಿ ಹೂತಿರೋನನ್ನ ತೆಗಿಬೇಕಾಗತ್ತೆ. 10 ನಿಮಿಷ ಉಳಿದಿದೆ, ಇವಾಗ ಏನಾಗುತ್ತೆ? ಮತ್ತೆ ಟಿಕ್ ಟಾಕ್ ಟಿಕ್, ಮತ್ತೆ 10 ನಿಮಿಷ ಉಳಿದಿದೆ, ಇವಾಗ ಏನಾಗುತ್ತೆ ಗಾಯ್ಸ್? ಆ್ಯಂಡ್ ಅವ್ರಿಗೆ ಮಾರ್ಕ್ ಕಾಣುತ್ತೆ ಮಣ್ಣಲ್ಲಿ. ಸೊ ಮಣ್ಣನ್ನು ಅಗಿತಾರೆ, ಮತ್ತು ಕಾಫಿನ ತೆಗಿತಾರೆ, ಆ್ಯಂಡ್ ಅದನ್ನು ಓಪನ್ ಮಾಡ್ತಾರೆ. ಏನಾಗ್ತಾ ಇದೆ? ಎಲ್ಲರಿಗೂ ನಿಂಜಾ ಸ್ಟಾರ್ಸ್ ಆಗಿ ಎಲ್ಲ ಬೀಳ್ತಾ ಇದ್ದಾರೆ. ಮತ್ತು ನಿಖಿಲ್ ಕೂಡ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟ. ಆ್ಯಂಡ್ ಕಾಫಿನಿಂದ ಯಾರು ಎದ್ದೇಳ್ತಾರೆ. ಕಿಲ್ಲರ ಇವನು. 11 ವರ್ಷದ ಹಿಂದೆ ಡಾಕ್ಟರ್ ಧನಂಜಯ್ ಹೋಮ ಮಾಡಿಸೋಕೆ ಬಂದಿದ್ರು. ಓ, ಅಂದರೆ ಶುಭ್ನ ಅಪ್ಪ ಆ್ಯಂಡ್ ಶುಭ್ ಈ ಹೋಮನ ನೆರವೇರಿಸ್ತಾ ಇದ್ರು. ಆ್ಯಂಡ್ ಅದೇ ರಾತ್ರಿ ಶುಭ್ನ ಅಪ್ಪ ಸತ್ತಿತ್ತು, ಮತ್ತೆ ಧನಂಜಯ್ ಇಳಿದು ಬರ್ತಾರೆ. ಆ್ಯಂಡ್ ಶುಭ್ನ ಅಪ್ಪ ಸತ್ತಿರೋದನ್ನ ನೋಡ್ತಾರೆ. ಆದ್ರೆ ಸತ್ತಿರೋದು ನೀರಲ್ಲಿ ಬಿತ್ತಲ್ಲ, ವಿಷದಿಂದ ಆಗಿರೋದು ಅಂತ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಸೊ ಅಲ್ಲಿ ಶುಭ್ ಕೂಡ ನಿಂತ್ಕೊಂಡಿದ್ದ. ಆ್ಯಂಡ್ ಧನಂಜಯ್ ಬರ್ತಾರೆ ಶುಭ್ನ ಸಮಾಧಾನ ಮಾಡೋಕೆ. ಕರ್ಮ, ವ್ಯಕ್ತಿಗೆ ಅವನ ಕರ್ಮದ ಪ್ರಕಾರ ಫಲದ ಪ್ರಾಪ್ತಿಯಾಗುತ್ತೆ. ನೀವು ಪೂಜೆಗೋಸ್ಕರ ದಕ್ಷಿಣೆ ಕೊಟ್ಟಿದ್ದೀರಾ, ನಾಳೆ ಸೂರ್ಯೋದಯ ಆಗೋಕ್ಕೂ ಮುಂಚೆ ಬಂದ್ಬಿಡಿ, ಪೂಜೆ ನೆರವೇರಿಸ್ತೀನಿ. ನಿಖಿಲ್ ಎದ್ದೇಳ್ತಾನೆ. ವೆಯ್ಟ್, ಎಲ್ಲಿದ್ದಾನೆ ಗುರು ಇವನು? ಖಾಲಿ ರೂಮ್ ಇದೆ. ಆ್ಯಂಡ್ ಇಲ್ಲಿ CBI ಕಿಲ್ಲರ್ನ ಲೊಕೇಶನ್ನ ಟ್ರೇಸ್ ಮಾಡ್ತಾ ಇದ್ದಾರೆ, ಬಟ್ ಏನು ಸಿಗ್ತಾ ಇಲ್ಲ. ಆ್ಯಂಡ್ ಅದೇ ಟೈಮ್ನಲ್ಲಿ ನಿಖಿಲ್ನ ಫೋನ್ನಿಂದ ಸಿಗ್ನಲ್ ಬರುತ್ತೆ. ಸೊ ಅವರು ಟ್ರೇಸ್ ಮಾಡ್ತಾರೆ. ಆ್ಯಂಡ್ ಏನು ಗುರು ಇದು? ಇದಂತೂ ಪಾಯಿಂಟ್ಲೆಸ್, ಅವ್ನ ಮೊಬೈಲ್ ಎಲ್ಲ ಕಡೆ ಹೋಗ್ತಾ ಇದೆಯಾ? ಇದರ ಅರ್ಥ ನಿಖಿಲ್ನ ಫೋನ್ ಟ್ರೇಸ್ ಮಾಡೋಕೆ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ನಿಖಿಲ್ ಇರೋ ರೂಮಲ್ಲಿ CC ಕ್ಯಾಮ್ರಾ ಕೂಡ ಇದೆ. ವಾಶ್ರೂಮ್ ಇದೆ, ಡೆಸ್ಕ್ ಇದೆ, ಡೆಸ್ಕ್ನ ಮೇಲೆ ಬುಕ್ಸ್ ಇದೆ, ಬುಕ್ಸ್ನ ಆಚೆ ಟೆಲಿಫೋನ್ ಇದೆ, ಟೆಲಿಫೋನ್ನ ಮುಂದೆ TV ಕೂಡ ಇದೆ. ಸೊ ನಿಖಿಲ್ ಟೆಲಿಫೋನಲ್ಲಿ ನಂಬರ್ ಹೊಡಿತಾನೆ 420. ಆದ್ರೆ ಕಾಲ್ ಹೋಗುತ್ತೆ. ಅಕ್ಷತ್ ಪತತಂ ತ್ವಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಹೇಗೆ ಮಳೆ ಹನಿಗಳು ನದಿಗಳನ್ನ ಸೇರುತ್ತೋ ಅದೇ ರೀತಿ ಸರ್ವ ದೇವತೆಗಳಿಗೆ ಸಲ್ಲಿಸಿದ ಪ್ರಾರ್ಥನೆ ವಿಷ್ಣುಗೆ ತಲುಪುತ್ತೆ. ಅದೇ ರೀತಿ ನಿಖಿಲ್, ನೀನು ಯಾರಿಗೆ ಈ ಟೆಲಿಫೋನ್ನಿಂದ ಕಾಲ್ ಮಾಡಿದ್ರು ನನಗೆ ಬರೋದು. ಮಾಮನ್ ಪಿಂಡ. ಅರೆ ವಾ, ಎಷ್ಟು ಕೂಲ್ ಡೈಲಾಗ್ ಆಗಿತ್ತು ಗಾಯ್ಸ್. ಓಕೆ, ಸಾರಿ. ಆ್ಯಂಡ್ ಇಲ್ಲಿ ಲೋಲಾರ್ಕ್ ಬಂದಿರ್ತಾನೆ ಧನಂಜಯ್ನ ಮೀಟ್ ಮಾಡೋಕೆ. ನಿಖಿಲ್ ಕಿಡ್ನ್ಯಾಪ್ ಆಗಿದ್ದಾನೆ ಅಂತ ಧನಂಜಯ್ಗೂ ಗೊತ್ತಾಗುತ್ತೆ. ಲೋಲಾರ್ಕ್ ಏನಾದರೂ ಕ್ಲೂ ಸಿಗ್ಬೋದು ಅಂತ ನಿಖಿಲ್ ಆ್ಯಂಡ್ ಧನಂಜಯ್ ಸೇರ್ಕೊಂಡು ಸಾಲ್ವ್ ಮಾಡಿರೋ ಕೇಸಸ್ನ ಫೈಲ್ಸ್ನ ತಂದಿರ್ತಾನೆ. ಮತ್ತೆ ಇಲ್ಲಿ ಕಿಲ್ಲರ್ ನಿಖಿಲ್ಗೆ ಚಪಾತಿನ ಪಾಸ್ ಮಾಡ್ತಾನೆ. ಆ್ಯಂಡ್ ಕಾಲ್ ಬಂತು ಟೆಲಿಫೋನ್ಗೆ. ನಿಖಿಲ್ ಟೆಲಿಫೋನ್ನ ವೈರ್ನ ಕಿತ್ತು ಎಸಿತಾನೆ, ಮತ್ತೆ ಪ್ಲೇಟ್ನು ಕೂಡ ಎಸೆದ್ ಬಿಡ್ತಾನೆ. ಮತ್ತೆ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ. ತಿಕ್ಕಲ್ ಹಿಡ್ದೇಬೇಕು ಸ್ವಲ್ಪ, ಆ್ಯಂಡ್ ಪೆನ್ಸಿಲ್ನಿಂದ ಗೋಡೆ ಮೇಲೆ ಏನೋ ಬರೀತಾನೆ, ACF 25 - 35. ಓಕೆ, ಇವನು ಮ್ಯಾಥ್ಸ್ನ ಸಾಲ್ವ್ ಮಾಡ್ತಿದ್ದಾನೇನೋ ಅನ್ಸುತ್ತೆ, ಅಥವಾ ಏನು ಮಾಡ್ತಾ ಇದ್ದಾನೆ ಗುರು ನನಗೂ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ IQ ಕೂಡ ಬರೀತಾನೆ. ಓಕೆ, ಎನಿವೇ ನಿಖಿಲ್ ಬರ್ತಾನೆ ಹೊರಗೆ, ಮತ್ತು TV ಆನ್ ಆಗುತ್ತೆ. TVಯಲ್ಲಿ ನಯನಾ ಆ್ಯಂಡ್ ಮಗಳು ರಿಯಾ ಪಾರ್ಕ್ನಲ್ಲಿ ಕೂತ್ಕೊಂಡಿದ್ದಾರೆ. ಬಟ್ ಕಿಲ್ಲರ್ ಇದನ್ನು ರೆಕಾರ್ಡ್ ಹೇಗೆ ಮಾಡ್ತಾ ಇದ್ದಾನೆ ಗುರು. ಆ್ಯಂಡ್ ನಿಖಿಲ್ ಹೆದ್ರೋಗ್ತಾನೆ. ಮತ್ತೆ ಕಾಲ್ ಮಾಡಿದ್ರು ಕಿಲ್ಲರ್ ಎತ್ತುತ್ತಾ ಇಲ್ಲ. ನಿಖಿಲ್ ಬೇಡ್ಕೊಳ್ತಾ ಇದ್ದಾನೆ ನನ್ನ ಫ್ಯಾಮಿಲಿಗೆ ಏನು ಮಾಡಬೇಡ ಅಂತ. ಮತ್ತೆ ಅದೇ ಟೈಮ್ನಲ್ಲಿ ಕಾಲ್ ಬರುತ್ತೆ ಕಿಲ್ಲರ್ದು ಟೆಲಿಫೋನ್ಗೆ. ಕಿಲ್ಲರ್ ಡಿಸಿಷನ್ ನಿಂದು ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾನೆ. ಮತ್ತೆ ಅಲ್ಲೇ ಕೆಳಗಡೆಯಿಂದ ಕಿಲ್ಲರ್ ಕಳಿಸ್ತಾನೆ ಅಭಿಲಾಷ ಚಂದ್ರನ್ ಅನ್ನೋರ ಬಯೋಗ್ರಫಿ ಆ್ಯಂಡ್ ಅವರ ಪೂರ್ತಿ ಡೀಟೇಲ್ಸ್. ಸೊ ನಿಖಿಲ್ ಇವರನ್ನ ಕೊಲ್ಲೋ ಪ್ಲಾನ್ ಮಾಡಬೇಕು, ಇಲ್ಲದ್ರೆ ಅವನ ಫ್ಯಾಮಿಲಿ ಕಿಲ್ಲರ್ ಮುಗಿಸ್ತಾನೆ. ವಾಟ್ ದ ಹೆಲ್? ಅಭಿಲಾಷಾ ಚಂದ್ರನ್ ಒಬ್ಬ ಸೈಕಿಯಾಟ್ರಿಸ್ಟ್. ಮೈಂಡ್ ಮ್ಯಾಪಿಂಗ್ ನ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಇವರು ಅಮೆರಿಕನ್ ಸ್ಕಾಲರ್ಶಿಪ್ ನ ರಿಜೆಕ್ಟ್ ಮಾಡಿ ಇಂಡಿಯಾದಲ್ಲೇ ಇದ್ದಾರೆ. ಅಂಡ್ ಇವರ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆದ್ರೆ ಸೈಕಿಯಾಟ್ರಿಸ್ಟ್ ನ ಫೀಲ್ಡ್ ನಲ್ಲಿ ತುಂಬಾ ದೊಡ್ಡ ಚೇಂಜ್ ಬರುತ್ತೆ. ಮತ್ತೆ ಇವರು ಮನೆಯಲ್ಲಿ ಅವರ ಅಮ್ಮ ಅಂಡ್ ಮಗಳ ಜೊತೆ ಇರ್ತಾರೆ. ಪ್ರತಿದಿನ ಸ್ಕೂಲ್ಗೆ ಮಗಳನ್ನ ಕಳಿಸಿ ತನ್ನ ಲ್ಯಾಬ್ಗೆ ಬರ್ತಾರೆ. ಮತ್ತೆ ನೆಕ್ಸ್ಟ್ ಸಂಡೇ ಅವರ ಡೆಂಟಲ್ ಟ್ರೀಟ್ಮೆಂಟ್ ಕೂಡ ಇದೆ. ಸೊ ನಿಖಿಲ್ ಪ್ಲಾನ್ ಮಾಡ್ತಾನೆ ಮರ್ಡರ್ ನ. ಕಿಲ್ಲರ್ಗೆ ಹೇಳ್ತಾನೆ ಡೆಂಟಲ್ ಕ್ಯಾಪ್ ನ ರಿಪ್ಲೇಸ್ ಮಾಡೋಕೆ ಟೈಟೇನಿಯಂ ನ ಬದಲಾಗಿ ಐರನ್ ನ. ಮತ್ತೆ ಅಭಿಲಾಷಾ ಚಂದ್ರನ್ ಪ್ರತಿದಿನದ ಹಾಗೆ ಲ್ಯಾಬ್ಗೆ ಬರ್ತಾರೆ. ಆದ್ರೆ ಪೇಷಂಟ್ ನ ಕಿಲ್ಲರ್ ಕಟ್ಟಾಕಿದ್ದ. ಸೊ ಅಭಿಲಾಷಾನೆ ಎಕ್ಸ್ಪೆರಿಮೆಂಟ್ ಗೋಸ್ಕರ ಸಬ್ಜೆಕ್ಟ್ ಆಗ್ತಾಳೆ. ಅಂಡ್ ಅದನ್ನ ಆಪರೇಟ್ ಮಾಡೋಗೋಸ್ಕರ ಕಿಲ್ಲರ್ ಬರ್ತಾನೆ ಡಾಕ್ಟರ್ ನ ಯೂನಿಫಾರ್ಮ್ ನಲ್ಲಿ. ಸೊ ನೀನು ಹೋದ ನಂತರ MRI ಮಷೀನ್ ನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅವರು ಕಣ್ಣು ಕ್ಲೋಸ್ ಮಾಡಿದ ನಂತರ ಮ್ಯಾಗ್ನೆಟಿಕ್ ಪೂಲ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಮತ್ತು ಮ್ಯಾಗ್ನೆಟಿಕ್ ಪೂಲ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಅವರ ಬಾಯಲ್ಲಿರೋ ಐರನ್ನ ಕ್ಯಾಪ್ ಫೋರ್ಸ್ ಹಾಕುತ್ತೆ. ಆ್ಯಂಡ್ ಅದು ಬುಲೆಟ್ನ ರೀತಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಅದರಿಂದ ಅವರು ಸಾಯ್ತಾರೆ. ಡೆಡ್ ಬಾಡಿನಲ್ಲಿಂದ ಆಚೆ ತರೋದು ನಿನಗೆ ದೊಡ್ಡ ಕೆಲಸ ಏನಲ್ಲ. ಮತ್ತು ಡೆಡ್ ಬಾಡಿನ ನದಿಯಲ್ಲಿ ಎಸ್ಬಿಡು.
ಸೊ ಈ ರಾತ್ರಿಯಲ್ಲಿ CBI ಆ ನದಿ ಹತ್ರ ಇನ್ವೆಸ್ಟಿಗೇಷನ್ಗೆ ಬಂದಿದ್ದಾರೆ. ಮತ್ತೆ ಒಂದು ಕಾರ್ ಮೇಲೆ ಬೆಂಕಿ ಹೊತ್ಕೊಂಡು ನದಿಯಲ್ಲಿ ತೇಲಾಡ್ತಾ ಇದೆ. ಇಲ್ಲಿ ನುಸ್ರತ್ ಅಂಡ್ ಲೋಲಾರ್ ಕೂಡ ಇದ್ದಾರೆ. ಬಟ್ ಅಂಡರ್ ವಾಟರ್ ಕ್ರೈಮ್ ಎಕ್ಸ್ಪರ್ಟಿ ಅವ್ರಿಗಿಲ್ಲ. ಮತ್ತೆ ಈ ಕೇಸ್ನ ಒಬ್ಬರೇ ಸಾಲ್ವ್ ಮಾಡ್ಬೋದು. ಅವ್ರ ಹೆಸರು ಧನಂಜಯ್ ರಾಜ್ಪೂತ್. ಅವನ ಹೆಸರು ಫೈನಲ್ ಯಾಕಿಲ್ಲ. ನಿಮ್ಮಪ್ಪಂಗೆ ವಿಷ ಕೊಟ್ಟಿದ್ಯಾರು? ನಿನಗೆ ನಿಮ್ಮಪ್ಪ ಸಾವಿದ ಮೊದಲೇ ಗೊತ್ತಿತ್ತಾ? ವ್ಯಕ್ತಿಗೆ ಅವನ ಕರ್ಮದ ಪ್ರಕಾರ ಫಲದ ಪ್ರಾಪ್ತಿಯಾಗುತ್ತೆ. ಓ ಶುಭಂ ಬನಾರಸ್ ಅವನ ಹೆಸರು. ಸೊ ಲೋಲಾರ್ಕ್ ಅಂಡ್ ನುಸ್ರತ್ ಬರ್ತಾರೆ ಧನಂಜಯ್ನ ಮೀಟ್ ಮಾಡೋಕೆ. ಅಂಡ್ ಧನಂಜಯ್ ಆ ಜಾಗಕ್ಕೆ ಬರ್ತಾರೆ. ಮತ್ತೆ ಡೆಡ್ ಬಾಡಿನ ನೋಡಿ ಅವ್ರು ಹೇಳ್ತಾರೆ ಒಂದು ಗುಡ್ ನ್ಯೂಸ್ ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನಂದ್ರೆ ಭಾರತ T20 ಗೆದ್ಬಿಡ್ತು. ಐ ಮೀನ್ ನಿಖಿಲ್ ಸೇಫ್ ಆಗಿದ್ದಾನೆ. ಸಾರಿ ಗೈಸ್, ಜೋಕ್ಸ್ ಅಪಾರ್ಟ್. ಮತ್ತೆ ಬ್ಯಾಡ್ ನ್ಯೂಸ್ ಏನಂದ್ರೆ ಈ ಮರ್ಡರ್ನ ನಿಖಿಲ್ ಮಾಡಿತ್ತು. ಯಾಕಂದ್ರೆ 2005ರಲ್ಲಿ ಇದೇ ರೀತಿ ಕೇಸ್ನ ಧನಂಜಯ್ ಅಂಡ್ ನಿಖಿಲ್ ಸೇರಿ ಸಾಲ್ವ್ ಮಾಡಿದ್ರು. ಇದನ್ನ ಮತ್ತೆ ಮಾಡೋ ಮೂಲಕ ನಿಖಿಲ್ ಏನೋ ಮೆಸೇಜ್ ಕೊಡ್ತಾ ಇದ್ದಾನೆ ಅವರಿಗೆ. ಮತ್ತೆ ಇಲ್ಲಿಗೆ ಪಾರ್ಟ್ 2 ಮುಗೀತು ಗಾಯ್ಸ್. ಓ ಏನ್ ಸ್ಟೋರಿ ಗುರು. ಪಾರ್ಟ್ 3ನ ಬೇಗ ತರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರಿಲೇಟಿವ್ಸ್ಗೂ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಅಂಡ್ ಥರ್ಡ್ ಪಾರ್ಟ್ ಬರೋವರೆಗೂ ಬೆಸ್ಟ್ ಸೈನ್ಸ್ ಫಿಕ್ಷನ್ ಮೂವಿ ಇಂಟರ್ಸ್ಟೆಲ್ಲರ್ನ ನೋಡಿ. ಅದರ ರೀಕ್ಯಾಪ್ ಕೂಡ ಮಾಡಿದ್ದೀನಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ.